ಮೊಳ್ಕೆರೆ ಗ್ರಾಮದಲ್ಲಿ ನಡೆದಂಥ ಈ ಒಂದು ಬ್ಲಾಸ್ಟಿನ ತೀವ್ರತೆ ನಿಜಕ್ಕೂ ಏನದಂದ್ರೆ ಅಚ್ಚರಿ ಪಡೋ ರೀತಿಯಲ್ಲಿ ಅದ ಅಂತ ಹೇಳ್ಬೋದು. ಭಾರೀ ಪ್ರಮಾಣದಲ್ಲಿ ಏನದಂದ್ರೆ ಈ ಒಂದು ಬ್ಲಾಸ್ಟ್ ಆಗಿದೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ನಾವು ಘಟನಾ ಸ್ಥಳದಲ್ಲಿ ನಾವಿದ್ದೀವಿ. ಅಲ್ಲಿ ಬ್ಲಾಸ್ಟ್ ಆಗಿದೆ ಈಗಾಗಲೇ. ಆ ಬ್ಲಾಸ್ಟಿನ ತೀವ್ರತೆ ನಿಜಕ್ಕೂ ಒಂದು 100 ಮೀಟರ್ ಅಂದ್ರೆ 100 ಫೀಟ್‌ಗೂ ಅಧಿಕ ಏನದಂದ್ರೆ ಆ ತೀವ್ರತೆ ಏನದಂದ್ರೆ ಬ್ಲಾಸ್ಟ್ ಆಗ್ಯದ ಅಂತ ಹೇಳ್ಬೋದು. ನೀವು ನೋಡ್ಬೋದು ಈಗಾಗಲೇ ಅಲ್ಲಿ ಅಧಿಕಾರಿಗಳು ನಿಂತಿದ್ದಾರೆ. ಅಲ್ಲಿ ಬ್ಲಾಸ್ಟ್ ಆಗಿದೆ. ಆ ಒಂದು ಬ್ಲಾಸ್ಟ್ ಆದ ಒಳಗಡೆ ಏನು ಈಗಾಗಲೇ ಮನುಷ್ಯನ ಏನು ಕಾಲಿನ ಬಟ್ ಇರ್ತಾವೆ ನೋಡ್ಬೋದು ನೀವು. ಇಷ್ಟು ದೂರ ಏನದ ಇಲ್ಲಿ ರೌಂಡ್ ಏನು ಮಾಡಿದ್ದಾರೆ ವೈಟು. ಒಳಗಡೆ ನೋಡ್ಬೋದು ನೀವು ಈಗಾಗಲೇ. ಇಲ್ಲಿ ಕಾಲಿನ ಬಟ್ ಕಾಣಿಸ್ತಾ ಇದೆ. ಇಲ್ಲಿವರೆಗೆ ಏನದಂದ್ರೆ ತೀವ್ರತೆ ಅಂದ್ರೆ ಇಲ್ಲಿವರೆಗೆ ಏನದ ತೀವ್ರತೆ ಅಷ್ಟು ತೀವ್ರತೆ ಅಷ್ಟು ಭಾರಿ ಏನದಂದ್ರೆ ಬ್ಲಾಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಈ ಬ್ಲಾಸ್ಟ್ ಯಾಕಾಗಿದೆ ಏನಿಲ್ಲ ಅಂಬೋದು ನಿಜಕ್ಕೂ ಪ್ರಶ್ನೆ ಏನಂದ್ರೆ ಹುಡ್ಕಂಥ ಕೆಲಸ ಗೊತ್ತಾ. ಬಾಂಬ್ ನಿಷ್ಕ್ರಿಯ ದಳ ಇರ್ಬೋದು, ಫಾರೆನ್ಸಿಕ್ ಲ್ಯಾಬ್ ಇರ್ಬೋದು, ಸಾಕಷ್ಟು ಅಧಿಕಾರಿಗಳು, ತಹಸೀಲ್ದಾರ್, ಎ.ಸಿ ಸೇರಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಆ ಸ್ಥಳದಲ್ಲಿ ಠಿಕಾಣಿ ಹೂಡುವ ಮೂಲಕ ತಮ್ಮ ಕಾರ್ಯ ತಾವು ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು. ಸುಮಾರು 100 ಫೀಟ್ ಏನದಂದ್ರೆ ಫೀಟ್‌ವರೆಗೆ ಏನದಂದ್ರೆ ಬ್ಲಾಸ್ಟಿಂಗ್ ಏನದಂದ್ರೆ ತುಕಡಿಗಳು ಬಂದು ಬಿದ್ದಾವ ಅಂತ ಹೇಳ್ಬೋದು. ಇಲ್ಲಿ ಮನುಷ್ಯನ ಕಾಲು ಬಿದ್ದರೆ ನೋಡ್ಬೋದು. ಏನಲ್ಲಿ ಬ್ಯಾರಲ್ ಕೂಡ ಇತ್ತು ಅಂತ ಹೇಳ್ತಾರೆ. ಆ ಬ್ಯಾರಲ್ ತುಕಡಿ ಕೂಡ ಎಲ್ಲಿವರೆಗೆ ಅಂದ್ರೆ ಆ ಒಂದು ಬ್ಲಾಸ್ಟಿಂಗ್ ಸ್ಥಳದಲ್ಲಿ ಇಲ್ಲಿವರೆಗೆ ಏನದಂದ್ರೆ ನೋಡ್ಬೋದು ನೀವು. ಆ ಬ್ಲಾಸ್ಟ್ ಆಗಿದ್ದೇನು ಬ್ಯಾರಲ್ ಇರ್ತದೆ. ಆ ಬ್ಯಾರಲ್ ತುಕಡಿ ನಾವು ತೋರಿಸ್ತಾ ಇದ್ದೀವಿ. ಈ ತುಕಡಿ ಏನದಂದ್ರೆ ಸುಮಾರು 100 ಫೀಟ್‌ಕ್ಕೂ ಅಧಿಕ ದೂರದಲ್ಲಿ ಬಿದ್ದಂದ್ರೆ ಈ ಒಂದು ಬ್ಲಾಸ್ಟಿಂಗ್ ತೀವ್ರತೆಯಿಂದ ನಿಜಕ್ಕೂ ಇಡೀ ಮೊಳಕೆರೆ ಗ್ರಾಮಸ್ಥರು ಬೆಚ್ಚಿಬಿದ್ದಾರ ಅಂತ ಹೇಳ್ಬೋದು. ಇಲ್ಲಿ ಕೂಡ ನೋಡ್ಬೋದು ನೀವು. ಈಗಾಗಲೇ ನಾವು ತೋರಿಸ್ತೀವಿ. ಆ ಒಂದು ಮನೆ ಮುಂಭಾಗದಲ್ಲಾಗದಂಥ ಬ್ಲಾಸ್ಟಿಂಗ್ನಲ್ಲಿ ಬ್ಯಾರಲ್ ಯಾವ ರೀತಿ ಸುಟ್ಟು ಕರಕಲಾಗಿದೆ. ಈ ಬ್ಯಾರಲ್ ಬ್ಲಾಸ್ಟ್ ಆಗಿರುವ ಏನು ಪದಾರ್ಥ ಇದೆ, ಈಗಾಗಲೇ ಬ್ಯಾರಲ್ನ ಪದಾರ್ಥ ನಾವು ಕೈಯಲ್ಲಿ ತೋರಿಸ್ತಾ ಇದ್ದೀವಿ. ಆ ಸೈಡ್ ನೋಡ್ಬೋದು ನೀವು. ಏನಲ್ಲಿ ಅಧಿಕಾರಿಗಳು ನಿಂತಾರ, ಆ ಮನೆ ಇದೆ, ಆ ಮನೆ ಮುಂಭಾಗದಲ್ಲಿ ಬ್ಲಾಸ್ಟ್ ಆಗಿದೆ. ಇಲ್ಲಿವರೆಗೆ ಏನದಂದ್ರೆ ಬ್ಯಾರಲ್ ತುಕಡಿಗಳು, ಮನುಷ್ಯನ ಕೈ ಬೆರಳುಗಳು ಇಲ್ಲಿವರೆಗೆ ಬಂದು ಬಿದ್ದಾವ ಅಂದ್ರೆ ನಿಜಕ್ಕೂ ಈ ಒಂದು ಬ್ಲಾಸ್ಟಿನ ತೀವ್ರತೆ ಎಷ್ಟರ ಮಟ್ಟಿಗೆ ಅದ ಅಂಥೇಳಿ ಜನ ಕೂಡ ಆತಂಕೀಡಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಅಲ್ಲಿ ಕೂಡ ಒಂದು ಕೈ ಬೆರಳೇನದ ಅಂದ್ರೆ ಬಂದು ಬಿದ್ದಿದೆ. ನೋಡ್ಬೋದು ನೀವು. ದೃಶ್ಯದಲ್ಲಿ ನಾವು ತೋರಿಸ್ತೀವಿ. ಈ ನಡ ನೋಡ್ಬೋದು ನೀವು. ಈಗಾಗಲೇ ಕೈ ಬೆರಳೇನದ ಅಂದ್ರೆ ಬಿದ್ದಿದೆ. ಅಂದ್ರೆ ಇಲ್ಲಿವರೆಗೆ ಸುಮಾರು 100 ಫೀಟ್ ಏನದಂದ್ರೆ 100 ಫೀಟ್‌ವರೆಗೆ ಏನದಂದ್ರೆ ಈ ಒಂದು ಬ್ಲಾಸ್ಟಿನ ತೀವ್ರತೆ ಇದೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಕಡೆ ಕೈ ಬೆರಳಿರ್ಬೋದು, ದೇಹದ ಏನದಂದ್ರೆ ರಕ್ತ ಇರ್ಬೋದು, ಅದೇ ರೀತಿ ಏನಂದ್ರೆ ಏನು ಬ್ಯಾರಲ್ ವಸ್ತುಗಳಿರ್ಬೋದು, ಈ ರೀತಿ ತುಕಡಿಯಾಗಿ ಏನದಂದ್ರೆ ಬಿದ್ದಿವೆ ಅಂತ ಹೇಳ್ಬೋದು. ನಿಜಕ್ಕೂ ಈ ಒಂದು ಬ್ಲಾಸ್ಟು ಹಿನ್ನೆಲೆ ಏನಿರ್ಬೋದು, ಇಂಥ ಒಂದು ತೀವ್ರ ಸ್ವರೂಪದ ಬ್ಲಾಸ್ಟ್ ಯಾಕಾಯಿತು ಅಂಬೋದು ತನಿಖೆ ಈಗಾಗಲೇ ನಡೀತಾ ಇದೆ ಅಂತ ಹೇಳ್ಬೋದು. ಅವ್ರ ಮೊಳಕೆರೆ ಗ್ರಾಮಸ್ಥರಲ್ಲಿ ನಿಜಕ್ಕೂ ಆತಂಕ, ಭಯ ಸೃಷ್ಟಿಯಾಗ್ಯದ. ನಾವು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ನೋಡ್ಬೋದು ನೀವು. ಅಲ್ಲಿ ಸುಮಾರು 100 ಫೀಟ್ ದೂರಗಡೆ ಆದಂಥ ಬ್ಲಾಸ್ಟು ಆಗಿದ ನಂತರ ಏನು ಕೈ ಬಟ್ ಕಟ್ಟಾಗಿ ಇಲ್ಲಿ ಬಂದು ಬಿದ್ದಿದೆ ಅಂದ್ರೆ ನಿಜಕ್ಕೂ ಟೋಟಲಿ ಆ ಒಂದು ಬ್ಲಾಸ್ಟಿನ ತೀವ್ರತೆ ಎಷ್ಟಿರಬಹುದು ಎಂಬುದು ಆತಂಕ ಗ್ರಾಮಸ್ಥರು ಕೂಡ ಸೃಷ್ಟಿಯಾಗ್ಯದ. ಹೀಗಾಗಿ ತಕ್ಷಣವೇ ಏನಂದ್ರೆ ಈ ಒಂದು ಬ್ಲಾಸ್ಟ್ ಯಾಕಾಗ್ಲತ್ತದ ಏನಿಲ್ಲ ಅಂಥೇಳಿ ಜಿಲ್ಲಾಡಳಿತ, ಸರ್ಕಾರ ಸೂಕ್ತ ತನಿಖೆ ನಡೆಸುವ ಮೂಲಕ ಗ್ರಾಮಸ್ಥರಲ್ಲಿನ ಆತಂಕ, ಭಯ ಸೃಷ್ಟಿಯಾಗ್ಯದ. ಆ ಆತಂಕ, ಭಯ ದೂರ ಮಾಡೋಂಥ ಕೆಲಸ ಮಾಡಲೇಬೇಕು ಅಂಥೇಳಿ ಜನರು ಕೂಡ ಒತ್ತಾಯಿಸ್ತಾ ಇದ್ದಾರೆ. ಮೊಳಕೆರೆ ಗ್ರಾಮಸ್ಥರ ಪರವಾಗಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ನಾವು ಕೂಡ ಸರ್ಕಾರಕ್ಕೆ ಆಗ್ರಹಿಸ್ತೀವಿ. 1 ವರ್ಷದಲ್ಲಿ 4ರಿಂದ 5 ಬಾರಿ ಆದಂಥ ಘಟನೆಗೆ ಶಾಶ್ವತವಾಗಿ ಮುಕ್ತಿ ಕೊಡುವಂಥ ಕೆಲಸ ಜಿಲ್ಲಾಡಳಿತ ಸರ್ಕಾರ ಮಾಡ್ತದೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮೊಳ್ಕೆರೆ ಗ್ರಾಮದಲ್ಲಿ ನಡೆದಂಥ ಈ ಒಂದು ಬ್ಲಾಸ್ಟಿನ ತೀವ್ರತೆ ನಿಜಕ್ಕೂ ಏನದಂದ್ರೆ ಅಚ್ಚರಿ ಪಡೋ ರೀತಿಯಲ್ಲಿ ಅದ ಅಂತ ಹೇಳ್ಬೋದು. ಭಾರೀ ಪ್ರಮಾಣದಲ್ಲಿ ಏನದಂದ್ರೆ ಈ ಒಂದು ಬ್ಲಾಸ್ಟ್ ಆಗಿದೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ನಾವು ಘಟನಾ ಸ್ಥಳದಲ್ಲಿ ನಾವಿದ್ದೀವಿ. ಅಲ್ಲಿ ಬ್ಲಾಸ್ಟ್ ಆಗಿದೆ ಈಗಾಗಲೇ. ಆ ಬ್ಲಾಸ್ಟಿನ ತೀವ್ರತೆ ನಿಜಕ್ಕೂ ಒಂದು 100 ಮೀಟರ್ ಅಂದ್ರೆ 100 ಫೀಟ್‌ಗೂ ಅಧಿಕ ಏನದಂದ್ರೆ ಆ ತೀವ್ರತೆ ಏನದಂದ್ರೆ ಬ್ಲಾಸ್ಟ್ ಆಗ್ಯದ ಅಂತ ಹೇಳ್ಬೋದು. ನೀವು ನೋಡ್ಬೋದು. ಈಗಾಗಲೇ ಅಲ್ಲಿ ಅಧಿಕಾರಿಗಳು ನಿಂತಿದ್ದಾರೆ. ಅಲ್ಲಿ ಬ್ಲಾಸ್ಟ್ ಆಗಿದೆ. ಆ ಒಂದು ಬ್ಲಾಸ್ಟ್ ಆದ ಒಳಗಡೆ ಏನು ಈಗಾಗಲೇ ಮನುಷ್ಯನ ಏನು ಕಾಲಿನ ಬಟ್ ಇರ್ತಾವೆ ನೋಡ್ಬೋದು ನೀವು. ಇಷ್ಟು ದೂರ ಏನದ ಇಲ್ಲಿ ರೌಂಡ್ ಏನು ಮಾಡಿದ್ದಾರೆ ವೈಟು. ಒಳಗಡೆ ನೋಡ್ಬೋದು ನೀವು ಈಗಾಗಲೇ. ಇಲ್ಲಿ ಕಾಲಿನ ಬಟ್ ಕಾಣಿಸ್ತಾ ಇದೆ. ಇಲ್ಲಿವರೆಗೆ ಏನದಂದ್ರೆ ತೀವ್ರತೆ ಅಂದ್ರೆ ಇಲ್ಲಿವರೆಗೆ ಏನದಂದ್ರೆ ಅಷ್ಟು ತೀವ್ರತೆ ಅಷ್ಟು ಭಾರಿ ಏನದಂದ್ರೆ ಬ್ಲಾಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಈ ಬ್ಲಾಸ್ಟ್ ಯಾಕಾಗಿದೆ ಏನಿಲ್ಲ ಅಂಬೋದು ನಿಜಕ್ಕೂ ಪ್ರಶ್ನೆ ಏನಂದ್ರೆ ಹುಡ್ಕಂಥ ಕೆಲಸ ಗೊತ್ತಾ. ಬಾಂಬ್ ನಿಷ್ಕ್ರಿಯ ದಳ ಇರ್ಬೋದು, ಫಾರೆನ್ಸಿಕ್ ಲ್ಯಾಬ್ ಇರ್ಬೋದು, ಸಾಕಷ್ಟು ಅಧಿಕಾರಿಗಳು, ತಹಸೀಲ್ದಾರ್, ಎ.ಸಿ ಸೇರಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲಿ ಠಿಕಾಣಿ ಹೂಡುವ ಮೂಲಕ ತಮ್ಮ ಕಾರ್ಯ ತಾವು ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು. ಸುಮಾರು 100 ಫೀಟ್ ಏನದಂದ್ರೆ
ಫೀಟ್‌ವರೆಗೆ ಏನದಂದ್ರೆ ಬ್ಲಾಸ್ಟಿಂಗ್ ಏನದಂದ್ರೆ ತುಕಡಿಗಳು ಬಂದು ಬಿದ್ದಾವ ಅಂತ ಹೇಳ್ಬೋದು. ಇಲ್ಲಿ ಮನುಷ್ಯನ ಕಾಲು ಬಿದ್ದರೆ ನೋಡ್ಬೋದು, ಏನಲ್ಲಿ ಬ್ಯಾರಲ್ ಕೂಡ ಇತ್ತು ಅಂತ ಹೇಳ್ತಾರೆ. ಆ ಬ್ಯಾರಲ್ ತುಕಡಿ ಕೂಡ ಎಲ್ಲಿವರೆಗೆ ಅಂದ್ರೆ ಆ ಒಂದು ಆ ಬ್ಲಾಸ್ಟಿಂಗ್ ಸ್ಥಳದಲ್ಲಿ ಇಲ್ಲಿವರೆಗೆ ಏನದಂದ್ರೆ ನೋಡ್ಬೋದು ನೀವು, ಆ ಬ್ಲಾಸ್ಟ್ ಆಗಿದ್ದೇನು ಬ್ಯಾರಲ್ ಇರ್ತದೆ, ಆ ಬ್ಯಾರಲ್ ತುಕಡಿ ನಾವು ತೋರಿಸ್ತಾ ಇದ್ದೀವಿ. ಈ ತುಕಡಿ ಏನದಂದ್ರೆ ಸುಮಾರು 100 ಫೀಟಕ್ಕೂ ಅಧಿಕ ದೂರದಲ್ಲಿ ಬಿದ್ದಂದ್ರೆ ಈ ಒಂದು ಬ್ಲಾಸ್ಟಿಂಗ್ ತೀವ್ರತೆಯಿಂದ ನಿಜಕ್ಕೂ ಇಡೀ ಮೊಳಕೆರ ಗ್ರಾಮಸ್ಥರು ಬೆಚ್ಚಬಿದ್ದಾರ ಅಂತ ಹೇಳ್ಬೋದು. ಇಲ್ಲಿ ಕೂಡ ನೋಡ್ಬೋದು ನೀವು, ಈಗಾಗಲೇ ನಾವು ತೋರಿಸ್ತೀವಿ ಆ ಒಂದು ಮನೆ ಮುಂಭಾಗದಲ್ಲಾಗದಂಥ ಬ್ಲಾಸ್ಟಿಂಗ್ನಲ್ಲಿ ಬ್ಯಾರಲ್ ಯಾವ ರೀತಿ ಸುಟ್ಟು ಕರಕಲಾಗಿದೆ. ಈ ಬ್ಯಾರಲ್ ಬ್ಲಾಸ್ಟ್ ಆಗಿರುವ ಏನು ಪದಾರ್ಥ ಇದೆ, ಈಗಾಗಲೇ ಬ್ಯಾರಲ್ನ ಪದಾರ್ಥ ನಾವು ಕೈಯಲ್ಲಿ ತೋರಿಸ್ತಾ ಇದ್ದೀವಿ. ಆ ಸೈಡ್ ನೋಡ್ಬೋದು ನೀವು, ಏನಲ್ಲಿ ಅಧಿಕಾರಿಗಳು ನಿಂತಾರ, ಆ ಮನೆ ಇದೆ, ಆ ಮನೆ ಮುಂಭಾಗದಲ್ಲಿ ಬ್ಲಾಸ್ಟ್ ಆಗಿದೆ. ಇಲ್ಲಿವರೆಗೆ ಏನದಂದ್ರೆ ಬ್ಯಾರಲ್ ತುಕಡಿಗಳು ಮನುಷ್ಯನ ಕೈ ಬೆರಳುಗಳು ಇಲ್ಲಿವರೆಗೆ ಬಂದು ಬಿದ್ದಾವ ಅಂದ್ರೆ ನಿಜಕ್ಕೂ ಈ ಒಂದು ಬ್ಲಾಸ್ಟಿನ ತೀವ್ರತೆ ಎಷ್ಟರ ಮಟ್ಟಿಗೆ ಅದ ಅಂಥೇಳಿ ಜನ ಕೂಡ ಆತಂಕೀಡಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಅಲ್ಲಿ ಕೂಡ ಒಂದು ಕೈ ಬೆರಳೇನದ ಅಂದ್ರೆ ಬಂದು ಬಿದ್ದಿದೆ. ನೋಡ್ಬೋದು ನೀವು, ದೃಶ್ಯದಲ್ಲಿ ನಾವು ತೋರಿಸ್ತೀವಿ. ಈ ನಡ ನೋಡ್ಬೋದು ನೀವು, ಈಗಾಗಲೇ ಕೈ ಬೆರಳೇನದ ಅಂದ್ರೆ ಬಿದ್ದಿದೆ. ಅಂದ್ರೆ ಇಲ್ಲಿವರೆಗೆ ಸುಮಾರು 100 ಫೀಟ್ ಏನದಂದ್ರೆ 100 ಫೀಟ್ವರೆಗೆ ಏನದಂದ್ರೆ ಈ ಒಂದು ಬ್ಲಾಸ್ಟಿನ ತೀವ್ರತೆ ಇದೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಕಡೆ ಕೈ ಬೆರಳಿರ್ಬೋದು, ದೇಹದ ಏನದಂದ್ರೆ ರಕ್ತ ಇರ್ಬೋದು, ಅದೇ ರೀತಿ ಏನಂದ್ರೆ ಏನು ಬ್ಯಾರಲ್ ವಸ್ತುಗಳಿರ್ಬೋದು, ಈ ರೀತಿ ತುಕಡಿಯಾಗಿ ಏನದಂದ್ರೆ ಬಿದ್ದಿವೆ ಅಂತ ಹೇಳ್ಬೋದು. ನಿಜಕ್ಕೂ ಈ ಒಂದು ಬ್ಲಾಸ್ಟು ಹಿನ್ನೆಲೆ ಏನಿರ್ಬೋದು, ಇಂಥ ಒಂದು ತೀವ್ರ ಸ್ವರೂಪದ ಬ್ಲಾಸ್ಟ್ ಯಾಕಾಯಿತು ಅಂಬೋದು ಆ ತನಿಖೆ ಈಗಾಗಲೇ ನಡೀತಾ ಇದೆ ಅಂತ ಹೇಳ್ಬೋದು. ಅವ್ರ ಮೊಳಕೆರ ಗ್ರಾಮಸ್ಥರಲ್ಲಿ ನಿಜಕ್ಕೂ ಆತಂಕ, ಭಯ ಸೃಷ್ಟಿಯಾಗ್ಯದ. ನಾವು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ ನೋಡ್ಬೋದು ನೀವು. ಅಲ್ಲಿ ಸುಮಾರು 100 ಫೀಟ್ ದೂರಗಡೆ ಆದಂಥ ಬ್ಲಾಸ್ಟು ಆಗಿದ ನಂತರ ಏನು ಕೈ ಬಟ್ ಕಟ್ಟಾಗಿ ಇಲ್ಲಿ ಬಂದು ಬಿದ್ದಿದೆ ಅಂದ್ರೆ ನಿಜಕ್ಕೂ ಟೋಟಲಿ ಆ ಒಂದು ಬ್ಲಾಸ್ಟಿನ ತೀವ್ರತೆ ಎಷ್ಟಿರಬಹುದು ಎಂಬುದು ಆತಂಕ ಗ್ರಾಮಸ್ಥರು ಕೂಡ ಸೃಷ್ಟಿಯಾಗ್ಯದ. ಹೀಗಾಗಿ ತಕ್ಷಣವೇ ಏನಂದ್ರೆ ಈ ಒಂದು ಬ್ಲಾಸ್ಟ್ ಯಾಕಾಗ್ಲತ್ತದ ಏನಿಲ್ಲ ಅಂಥೇಳಿ ಜಿಲ್ಲಾಡಳಿತ, ಸರ್ಕಾರ ಸೂಕ್ತ ತನಿಖೆ ನಡೆಸುವ ಮೂಲಕ ಗ್ರಾಮಸ್ಥರಲ್ಲಿನ ಆತಂಕ, ಭಯ ಸೃಷ್ಟಿಯಾಗ್ಯದ. ಆ ಆತಂಕ, ಭಯ ದೂರ ಮಾಡೋಂಥ ಕೆಲಸ ಮಾಡಲೇಬೇಕು ಅಂಥೇಳಿ ಜನರು ಕೂಡ ಒತ್ತಾಯಿಸ್ತಾ ಇದ್ದಾರೆ. ಮೊಳಕೆರ ಗ್ರಾಮಸ್ಥರ ಪರವಾಗಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ನಾವು ಕೂಡ ಸರ್ಕಾರಕ್ಕೆ ಆಗ್ರಹಿಸ್ತೀವಿ. 1 ವರ್ಷದಲ್ಲಿ 4 ರಿಂದ 5 ಬಾರಿ ಆದಂಥ ಘಟನೆಗೆ ಶಾಶ್ವತವಾಗಿ ಮುಕ್ತಿ ಕೊಡುವಂಥ ಕೆಲಸ ಜಿಲ್ಲಾಡಳಿತ, ಸರ್ಕಾರ ಮಾಡ್ತದೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮೊಳಕೆರ ಗ್ರಾಮದಲ್ಲಿ ನಡೆದಂಥ ಈ ಒಂದು ಬ್ಲಾಸ್ಟಿನ ತೀವ್ರತೆ ನಿಜಕ್ಕೂ ಏನದಂದ್ರೆ ಅಚ್ಚರಿ ಪಡೋ ರೀತಿಯಲ್ಲಿ ಅದ ಅಂತ ಹೇಳ್ಬೋದು. ಭಾರೀ ಪ್ರಮಾಣದಲ್ಲಿ ಏನದಂದ್ರೆ ಈ ಒಂದು ಬ್ಲಾಸ್ಟ್ ಆಗಿದೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ನಾವು ಘಟನಾ ಸ್ಥಳದಲ್ಲಿ ನಾವಿದ್ದೀವಿ, ಅಲ್ಲಿ ಬ್ಲಾಸ್ಟ್ ಆಗಿದೆ. ಈಗಾಗಲೇ ಆ ಬ್ಲಾಸ್ಟಿನ ತೀವ್ರತೆ ನಿಜಕ್ಕೂ ಒಂದು 100 ಮೀಟರ್ ಅಂದ್ರೆ 100 ಫೀಟ್ಗೂ ಅಧಿಕ ಏನದಂದ್ರೆ ಆ ತೀವ್ರತೆ ಏನದಂದ್ರೆ ಬ್ಲಾಸ್ಟ್ ಆಗ್ಯದ ಅಂತ ಹೇಳ್ಬೋದು. ನೀವು ನೋಡ್ಬೋದು, ಈಗಾಗಲೇ ಅಲ್ಲಿ ಅಧಿಕಾರಿಗಳು ನಿಂತಿದ್ದಾರೆ, ಅಲ್ಲಿ ಬ್ಲಾಸ್ಟ್ ಆಗಿದೆ. ಆ ಒಂದು ಬ್ಲಾಸ್ಟ್ ಆದ ಒಳಗಡೆ ಏನು ಈಗಾಗಲೇ ಮನುಷ್ಯನ ಏನು ಕಾಲಿನ ಬಟ್ ಇರ್ತಾ ನೋಡ್ಬೋದು ನೀವು. ಇಷ್ಟು ದೂರ ಏನದ ಇಲ್ಲಿ ರೌಂಡ್ ಏನು ಮಾಡಿದ್ದಾರೆ ವೈಟು, ಒಳಗಡೆ ನೋಡ್ಬೋದು ನೀವು. ಈಗಾಗಲೇ ಇಲ್ಲಿ ಕಾಲಿನ ಬಟ್ ಕಾಣಿಸ್ತಾ ಇದೆ. ಇಲ್ಲಿವರೆಗೆ ಏನದಂದ್ರೆ ತೀವ್ರತೆ ಅಂದ್ರೆ ಇಲ್ಲಿವರೆಗೆ ಏನದ ತೀವ್ರತೆ ಅಷ್ಟು ಭಾರಿ ಏನದಂದ್ರೆ ಬ್ಲಾಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಈ ಬ್ಲಾಸ್ಟ್ ಯಾಕಾಗಿದೆ ಏನಿಲ್ಲ ಅಂಬೋದು ನಿಜಕ್ಕೂ ಪ್ರಶ್ನೆ ಏನಂದ್ರೆ ಹುಡ್ಕಂಥ ಕೆಲಸ ಗೊತ್ತಾ. ಬಾಂಬ್ ನಿಷ್ಕ್ರಿಯ ದಳ ಇರ್ಬೋದು, ಫಾರೆನ್ಸಿಕ್ ಲ್ಯಾಬ್ ಇರ್ಬೋದು, ಸಾಕಷ್ಟು ಅಧಿಕಾರಿಗಳು, ತಹಸೀಲ್ದಾರ್, AC ಸೇರಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲಿ ಠಿಕಾಣಿ ಹೂಡುವ ಮೂಲಕ ತಮ್ಮ ಕಾರ್ಯ ತಾವು ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು, ಸುಮಾರು 100 ಫೀಟ್ ಏನದಂದ್ರೆ ಫೀಟ್ವರೆಗೆ ಏನದಂದ್ರೆ ಬ್ಲಾಸ್ಟಿಂಗ್ ಏನದಂದ್ರೆ ತುಕಡಿಗಳು ಬಂದು ಬಿದ್ದಾವ ಅಂತ ಹೇಳ್ಬೋದು. ಇಲ್ಲಿ ಮನುಷ್ಯನ ಕಾಲು ಬಿದ್ದರೆ ನೋಡ್ಬೋದು, ಏನಲ್ಲಿ ಬ್ಯಾರಲ್ ಕೂಡ ಇತ್ತು ಅಂತ ಹೇಳ್ತಾರೆ. ಆ ಬ್ಯಾರಲ್ ತುಕಡಿ ಕೂಡ ಎಲ್ಲಿವರೆಗೆ ಅಂದ್ರೆ ಆ ಒಂದು ಬ್ಲಾಸ್ಟಿಂಗ್ ಸ್ಥಳದಲ್ಲಿ ಇಲ್ಲಿವರೆಗೆ ಏನದಂದ್ರೆ ನೋಡ್ಬೋದು ನೀವು, ಆ ಬ್ಲಾಸ್ಟ್ ಆಗಿದ್ದೇನು ಬ್ಯಾರಲ್ ಇರ್ತದೆ, ಆ ಬ್ಯಾರಲ್ ತುಕಡಿ ನಾವು ತೋರಿಸ್ತಾ ಇದ್ದೀವಿ. ಈ ತುಕಡಿ ಏನದಂದ್ರೆ ಸುಮಾರು 100 ಫೀಟಕ್ಕೂ ಅಧಿಕ ದೂರದಲ್ಲಿ ಬಿದ್ದಂದ್ರೆ ಈ ಒಂದು ಬ್ಲಾಸ್ಟಿಂಗ್ ತೀವ್ರತೆಯಿಂದ ನಿಜಕ್ಕೂ ಇಡೀ ಮೊಳಕೆರ ಗ್ರಾಮಸ್ಥರು ಬೆಚ್ಚಬಿದ್ದಾರ ಅಂತ ಹೇಳ್ಬೋದು. ಇಲ್ಲಿ ಕೂಡ ನೋಡ್ಬೋದು ನೀವು, ಈಗಾಗಲೇ ನಾವು ತೋರಿಸ್ತೀವಿ ಆ ಒಂದು ಮನೆ ಮುಂಭಾಗದಲ್ಲಾಗದಂಥ ಬ್ಲಾಸ್ಟಿಂಗ್ನಲ್ಲಿ ಬ್ಯಾರಲ್ ಯಾವ ರೀತಿ ಸುಟ್ಟು ಕರಕಲಾಗಿದೆ. ಈ ಬ್ಯಾರಲ್ ಬ್ಲಾಸ್ಟ್ ಆಗಿರುವ ಏನು ಪದಾರ್ಥ ಇದೆ, ಈಗಾಗಲೇ ಬ್ಯಾರಲ್ನ ಪದಾರ್ಥ ನಾವು ಕೈಯಲ್ಲಿ ತೋರಿಸ್ತಾ ಇದ್ದೀವಿ. ಆ ಸೈಡ್ ನೋಡ್ಬೋದು ನೀವು, ಏನಲ್ಲಿ ಅಧಿಕಾರಿಗಳು ನಿಂತಾರ, ಆ ಮನೆ ಇದೆ, ಆ ಮನೆ ಮುಂಭಾಗದಲ್ಲಿ ಬ್ಲಾಸ್ಟ್ ಆಗಿದೆ. ಇಲ್ಲಿವರೆಗೆ ಏನದಂದ್ರೆ ಬ್ಯಾರಲ್ ತುಕಡಿಗಳು ಮನುಷ್ಯನ ಕೈ ಬೆರಳುಗಳು ಇಲ್ಲಿವರೆಗೆ ಬಂದು ಬಿದ್ದಾವ ಅಂದ್ರೆ ನಿಜಕ್ಕೂ
ಆ, ಈ ಒಂದು ಬ್ಲಾಸ್ಟು, ಈ ಒಂದು ಬ್ಲಾಸ್ಟಿನ ತೀವ್ರತೆ ಎಷ್ಟರ ಮಟ್ಟಿಗದ ಅಂಥೇಳಿ ಜನ ಕೂಡ ಆತಂಕೀಡಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಅಲ್ಲಿ ಕೂಡ ಒಂದು ಕೈ ಬೆರಳೇನದ ಅಂದ್ರೆ ಬಂದು ಬಿದ್ದಿದೆ. ನೋಡ್ಬೋದು ನೀವು ದೃಶ್ಯದಲ್ಲಿ ನಾವು ತೋರಿಸ್ತೀವಿ. ಈ ನಡ ನೋಡ್ಬೋದು ನೀವು ಈಗಾಗಲೇ ಕೈ ಬೆರಳೇನದ ಅಂದ್ರೆ ಬಿದ್ದಿದೆ. ಅಂದ್ರೆ ಇಲ್ಲಿವರೆಗೆ ಸುಮಾರು 100 ಫೀಟ್ ಏನದಂದ್ರೆ 100 ಫೀಟ್ವರೆಗೆ ಏನದಂದ್ರೆ ಈ ಒಂದು ಬ್ಲಾಸ್ಟಿನ ತೀವ್ರತೆ ಇದೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಕಡೆ ಕೈ ಬೆರಳಿರ್ಬೋದು, ದೇಹದ ಏನದಂದ್ರೆ ರಕ್ತ ಇರ್ಬೋದು, ಅದೇ ರೀತಿ ಏನಂದ್ರೆ ಏನು ಬ್ಯಾರಲ್ ವಸ್ತುಗಳಿರ್ಬೋದು, ಈ ರೀತಿ ತುಕಡಿ ತುಕಡಿಯಾಗಿ ಏನದಂದ್ರೆ ಬಿದ್ದಿವೆ ಅಂತ ಹೇಳ್ಬೋದು. ನಿಜಕ್ಕೂ ಈ ಒಂದು ಬ್ಲಾಸ್ಟು ಹಿನ್ನೆಲೆ ಏನಿರ್ಬೋದು, ಇಂಥ ಒಂದು ತೀವ್ರ ಸ್ವರೂಪದ ಬ್ಲಾಸ್ಟ್ ಯಾಕಾಯಿತು ಅಂಬೋದು ಆ ತನಿಖೆ ಈಗಾಗಲೇ ನಡೀತಾ ಇದೆ ಅಂತ ಹೇಳ್ಬೋದು. ಅವ್ರ ಮೊಳಕೇರ ಗ್ರಾಮಸ್ಥರಲ್ಲಿ ನಿಜಕ್ಕೂ ಆತಂಕ ಭಯ ಸೃಷ್ಟಿಯಾಗ್ಯದ. ನಾವು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ ನೋಡ್ಬೋದು ನೀವು. ಅಲ್ಲಿ ಸುಮಾರು 100 ಫೀಟ್ ದೂರಗಡೆ ಆದಂಥ ಬ್ಲಾಸ್ಟು ಆಗಿದ ನಂತರ ಏನು ಕೈ ಬಟ್ ಕಟ್ಟಾಗಿ ಇಲ್ಲಿ ಬಂದು ಬಿದ್ದಿದೆ ಅಂದ್ರೆ ನಿಜಕ್ಕೂ ಟೋಟಲಿ ಆ ಒಂದು ಬ್ಲಾಸ್ಟಿನ ತೀವ್ರತೆ ಎಷ್ಟಿರಬಹುದು ಎಂಬುದು ಆತಂಕ ಗ್ರಾಮಸ್ಥರು ಕೂಡ ಸೃಷ್ಟಿಯಾಗ್ಯದ. ಹೀಗಾಗಿ ತಕ್ಷಣವೇ ಏನಂದ್ರೆ ಈ ಒಂದು ಬ್ಲಾಸ್ಟ್ ಯಾಕಾಗ್ಲತ್ತದ ಏನಿಲ್ಲ ಅಂಥೇಳಿ ಜಿಲ್ಲಾಡಳಿತ ಸರ್ಕಾರ ಸೂಕ್ತ ತನಿಖೆ ನಡೆಸುವ ಮೂಲಕ ಗ್ರಾಮಸ್ಥರಲ್ಲಿ ಆತಂಕ ಭಯ ಸೃಷ್ಟಿಯಾಗ್ಯದ. ಆ ಆತಂಕ ಭಯ ದೂರ ಮಾಡೋಂಥ ಕೆಲಸ ಮಾಡಲೇಬೇಕು ಅಂಥೇಳಿ ಜನರು ಕೂಡ ಒತ್ತಾಯಿಸ್ತಾ ಇದ್ದಾರೆ. ಮೊಳಕೇರ ಗ್ರಾಮಸ್ಥರ ಪರವಾಗಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ನಾವು ಕೂಡ ಸರ್ಕಾರಕ್ಕೆ ಆಗ್ರಹಿಸ್ತೀವಿ. 1 ವರ್ಷದಲ್ಲಿ 4 ರಿಂದ 5 ಬಾರಿ ಆದಂಥ ಘಟನೆಗೆ ಶಾಶ್ವತವಾಗಿ ಮುಕ್ತಿ ಕೊಡುವಂಥ ಕೆಲಸ ಜಿಲ್ಲಾಡಳಿತ ಸರ್ಕಾರ ಮಾಡ್ತದೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.